ಅಹಿಂಸೆ. ಅನ್ನ ಪರಬ್ರಹ್ಮ ಸ್ವರೂಪ. ಹಸಿದವನೇ ಬಲ್ಲ ಅನ್ನದ ಮೌಲ್ಯ. ಆಹಾರವನ್ನು ಬಿಸಾಡಬೇಡಿ. ನೀವು ಬಿಸಾಡುವ ಒಂದು ಹಿಡಿ ಅನ್ನ ಇನ್ನೊಬ್ಬನ ಇಡೀ ದಿನದ ಆಹಾರವಾಗಿರಬಹುದು. ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಮಂದಿ ಪರದಾಡುತ್ತಿರುವವರು. ಹಸಿವನ್ನು ರೋಗವೆಂದು ತಿಳಿ. ರೋಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನು ಔಷಧಿಯಂತೆ ಸೇವಿಸು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಮತೋಲನಯುಕ್ತ ಆಹಾರದ ಕುರಿತು ಚರ್ಚಿಸಲಿದ್ದೇವೆ. ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗ್ರಾಮದ ಎಲ್ಲಾ ಹಿರಿಯರಿಗೂ, ರೈತ ಬಾಂಧವರಿಗೂ, ರೈತ ಮಹಿಳೆಯರಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ರೈತ ಗೀತೆಯೊಂದಿಗೆ ಪ್ರಾರಂಭಿಸಲು ಬರುತ್ತಿದ್ದಾರೆ ಜಿಕೆವಿಕೆ ವಿದ್ಯಾರ್ಥಿಗಳು. ಎತ್ಕೊಂಬರ್ಲಿ. ಆ ಕಡೆ ಇರುವೆದಾವ, ಆ ಕಡೆ ಇರುವೆಗಳದವನಿಗೆ ಎತ್ಕೊಂಬರ್ತೀರ. ಆ ಸೈಡ್ ಇರುವೆಗಳದಾವ. ಎತ್ಕೊಂಬ ಅಲ್ಲಿ ಕಂಬದ ಹತ್ರ. ಧನ್ಯವಾದಗಳು. ಸಮತೋಲಿತ ಆಹಾರ ಎಂದರೇನು, ಅದರ ಮಹತ್ವವೆಂದರೇನು ಎಂದು ಸಂಕ್ಷಿಪ್ತವಾಗಿ ವಿವರಿಸಲು ಬರುತ್ತಿದ್ದಾರೆ ಗಿರೀಶ್ ರವರು.
ಸಮತೋಲನಯುಕ್ತ ಆಹಾರ ಎಂದರೇನು? ಸಮತೋಲನಯುಕ್ತ ಆಹಾರ ಎಂದರೆ ಯಾವ ಆಹಾರವು ನಮ್ಮ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಪೂರೈಸುತ್ತವೋ ಅಂತಹ ಆಹಾರವನ್ನು ನಾವು ಸಮತೋಲನಯುಕ್ತ ಆಹಾರ ಎಂದು ಕರೆಯುತ್ತೇವೆ. ಹಾಗೆಯೇ ಸಮತೋಲನಯುಕ್ತ ಆಹಾರದ ಮಹತ್ವಗಳೇನು? ಸಮತೋಲನಯುಕ್ತ ಆಹಾರ ಮಹತ್ವಗಳೆಂದರೆ ಯಾವ ಆಹಾರವು ನಮ್ಮ ದೈಹಿಕ ಹಾಗೂ ಮತ್ತು ಉತ್ತಮ ಮಾನಸಿಕ ಆಹಾರಕ್ಕೆ ಕಾರಣವಾಗುತ್ತವೋ ಅಂತಹವನ್ನು ಸಮತೋಲನಯುಕ್ತ ಆಹಾರದ ಮಹತ್ವವಿರುತ್ತದೆ. ಹಾಗೆಯೇ ಸಮತೋಲನಯುಕ್ತ ಆಹಾರವು ನಮ್ಮ ದೇಹದ ಸರಿಯಾದ ಬೆಳವಣಿಗೆಗಾಗಿ ಸಹಾಯವನ್ನು ಮಾಡುತ್ತದೆ. ಇಷ್ಟೇ ಇಲ್ಲದೆ ಸಮತೋಲಿತ ಆಹಾರವು ನಾವು ಕೆಲಸ ಮಾಡುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಹಾಗೆಯೇ ಸಮತೋಲಿತ ಆಹಾರವು ರೋಗಗಳ ವಿರುದ್ಧ ಹೋರಾಡುವ ಅಥವಾ ಪ್ರತಿರೋಧಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಎಂದು ಸಂಕ್ಷಿಪ್ತವಾಗಿ ವಿವರವನ್ನು ನೀಡಿದಂತಹ ಗಿರೀಶ್ ಅವರಿಗೆ ಧನ್ಯವಾದಗಳು. ಇದೀಗ ಸಮತೋಲಿತ ಆಹಾರದ ಪ್ರಮಾಣ, ಆಹಾರದ ಅಂಶಗಳು, ನಮ್ಮ ದಿನನಿತ್ಯ ಆಹಾರದ ಏನೆಲ್ಲ ಒದಗಿರಬೇಕೆಂದು ತಿಳಿಸಿಕೊಂಡು ಬರುತ್ತಿದ್ದಾರೆ ಹರ್ಷಿತಾ ಅವರು. ಎಲ್ಲರಿಗೂ ನಮಸ್ಕಾರ. ಸಮತೋಲನಯುಕ್ತ ಆಹಾರದ ಅಂಶಗಳು. ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್, ಅಕ್ಕಿ, ಗೋಧಿ, ರಾಗಿ, ಜೋಳ ಇತ್ಯಾದಿ ಏಕದಳದ ಧಾನ್ಯದಲ್ಲಿ ದೊರೆಯುತ್ತವೆ. ಪ್ರೋಟೀನ್ಗಳು ಕಡಲೆಕಾಯಿ, ಬೇಳೆ, ಹುರುಳಿ, ಅವರೆ, ಸೋಯಾ ಇತ್ಯಾದಿ ದ್ವಿದಳ ಧಾನ್ಯಗಳಲ್ಲಿ ಸಿಗುತ್ತವೆ. ವಿಟಮಿನ್ಗಳು ಮತ್ತು ಖನಿಜಗಳು ಇವು ಹಣ್ಣುಗಳಲ್ಲಿ, ತರಕಾರಿಯಲ್ಲಿ, ಹಸಿರು ಸೊಪ್ಪಿನಲ್ಲಿ ಸಿಗುತ್ತವೆ. ಪ್ರೋಗ್ರೆಸಿವ್ ಫಾರ್ಮರ್ ಅಭಿಷೇಕ್ ಅಂತ ಎಣ್ಣೆ, ಬೆಣ್ಣೆ, ಹಾಲು, ಮೆಣಸಿನಕಾಯಿ ಇತ್ಯಾದಿ ಪದಾರ್ಥಗಳಲ್ಲಿ ಸರ್. ದೊರೆಯುತ್ತವೆ. ಪ್ರೋಗ್ರೆಸಿವ್ ಫಾರ್ಮರ್ ರಂಗಣ್ಣ ಅಂತ. ದೈನಂದಿನ ಆರೋಗ್ಯದ ಅವಶ್ಯಕತೆಯನ್ನು ಪೂರೈಸಲು ನಿರ್ದಿಷ್ಟ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವುದನ್ನು ನನ್ನ ತಟ್ಟೆಯಲ್ಲಿ ಉದ್ದೇಶಿಸಿದೆ. ದಿನಕ್ಕೆ ನಾವು ಏನು ಮತ್ತು ಎಷ್ಟು ತಿನ್ನಬೇಕೆಂದರೆ ತರಕಾರಿ 350 ಗ್ರಾಂ, ಹಣ್ಣು 150 ಗ್ರಾಂ, ಧಾನ್ಯಗಳು 240 ಗ್ರಾಂ, ಕಾಳು, ಮೊಟ್ಟೆ, ಮಾಂಸ 90 ಗ್ರಾಂ, ಡ್ರೈ ಫ್ರೂಟ್ಸ್ 27 ಗ್ರಾಂ ಹಾಗೂ ಕೊಬ್ಬು ಮತ್ತು ಎಣ್ಣೆ 27 ಗ್ರಾಂ ಸೇವಿಸಬೇಕು. ಪ್ರತಿದಿನದ ಆಹಾರದಲ್ಲಿ ಈ ಎಲ್ಲ ಆಹಾರ ಗುಂಪುಗಳನ್ನು ಸಮಪಾಲಾಗಿ ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈಗ ಕೆಲವರು ಮಾಂಸ, ಹಾಲು ಎಲ್ಲ ಕಡಿಮೆ ತಿನ್ನಬೇಕು ಎಂಬ ತಪ್ಪು ಕಲ್ಪನೆ ಇದೆ. ಇನ್ನು ಕೆಲವರಲ್ಲಿ ತುಂಬಾ ಜಾಸ್ತಿ ತಿಂತಾರೆ. ಅತಿಯಾದರೆ ಅಮೃತನೂ ವಿಷಾನೆ. ಅದಕ್ಕೆ ಬೇಕಾದನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನಬೇಕು. ಧನ್ಯವಾದಗಳು. ಸಮತೋಲಿತ ಆಹಾರದ ಪ್ರಮಾಣ ಹಾಗೂ ಅಂಶಗಳನ್ನು ತಿಳಿಸಿಕೊಟ್ಟಂತಹ ಹರ್ಷಿತಾ ಅವರಿಗೆ ಧನ್ಯವಾದಗಳು. ಈಗ ಹಾಡಿನೊಂದಿಗೆ ನಿಮ್ಮ ಮುಂದೆ ಬರಲಿದ್ದಾರೆ ಜಿಕೆ ನಿಖಿಲ್ ಹಾಕಿದರು. ಈ ಕಡೆ ಬಾ ಸರ್. ತಲೆ ಇದೆ ಕಲ್ತಾತ ತಲೆ ಬೇಡ. ಚಂದಕ್ಕಿ ಮಾಲೆ
ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಿಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ಗಳು ಅವುಗಳ ಮೂಲ ಹಾಗೂ ಕಾರ್ಯಗಳ ಕುರಿತು ತಿಳಿಸಲು ಬರುತ್ತಿದ್ದಾರೆ ದಿಲೀಪ್ ರವರು. ಇಷ್ಟು ಕೂತ್ಕೋ ಸೇರ್ಕೊಂಡ್ಬರ್ಲ ಎಲ್ಲರಿಗೂ ಶುಭ ಸಂಜೆ. ಇಂದು ನಾನು ವಿವಿಧ ವಿಟಮಿನ್ಗಳ ಕೊರತೆಗಳು ಮತ್ತು ಅದರಿಂದ ಆಗುವ ಆಹಾರದ ಮೂಲಗಳ ಬಗ್ಗೆ ತಿಳಿಸುತ್ತೇನೆ. ಮೊದಲನೇದಾಗಿ ವಿಟಮಿನ್ ಎ. ಇದು ಆರೋಗ್ಯಕರ ದೃಷ್ಟಿಯಲ್ಲಿ ಇದು ತುಂಬಾ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಮತ್ತು ಪ್ರತಿರಕ್ಷಣಾ ಕಾರ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಮತ್ತೆ ಇದರಿಂದ ಆಗುವ ಕೊರತೆಗಳು ರಾತ್ರಿ ಕುರುಡುತನ, ನೈಟ್ ಬ್ಲೈಂಡ್ನೆಸ್ ಅಂತಾರೆ, ಮತ್ತೆ ಕಂಪ್ಲೀಟ್ ಆಗಿ ಕೂಡ ಬ್ಲೈಂಡ್ನೆಸ್ ಆಗೋದು. ಮತ್ತೆ ಇದರ ಮೂಲಗಳು ಏನೆಂದು ಆಹಾರ ಸೇವಿಸಿದ್ರೆ ಇದರ ವಿಟಮಿನ್ ಎ ನಿಮಗೆ ಸಿಗುತ್ತೆ ಅನ್ನೋದು. ಮೇಜರ್ ಆಗಿ ಹಸಿರು ತರಕಾರಿಗಳು ಅಂದ್ರೆ ಎಲೆಕೋಸು ಮತ್ತೆ ನೆಕ್ಸ್ಟ್ ವಿಟಮಿನ್ ಬಿ. ವಿಟಮಿನ್ ಬಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ DNA ಇರಲ್ಲ, DNA ರಚನೆ ಮಾಡುತ್ತೆ. ಈಗ ಪುನರಾವರ್ತನೆ, ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಈ ಕೊರತೆಗಳು ಏನೇನು ಕೊರತೆ ಆಗುತ್ತೆ, ವಿಟಮಿನ್ ಬಿ ಕಡಿಮೆ ಆದ್ರೆ ಸ್ನಾಯು ಮತ್ತೆ ದೇಹದ ದೌರ್ಬಲ್ಯ ಆಗುತ್ತೆ. ಅದಕ್ಕೆ ನೀವು ಈ ಆಹಾರ ತಗೊಳ್ಬೇಕು. ಪ್ರಾಣಿ ಮತ್ತೆ ಡೈರಿ ಆಹಾರಗಳು, ಹಾಲು, ಮಾಂಸ, ಬೆಣ್ಣೆ ಆ ತರ ತಗೋಬೇಕು. ನೆಕ್ಸ್ಟ್ ವಿಟಮಿನ್ ಸಿ. ಇದು ಉತ್ಕರ್ಷಣ ನಿರೋಧಕ ಮತ್ತು ಕಬ್ಬಿಣವನ್ನು ಹೀರಿಕೊಳ್ಳುತ್ತೆ. ಕಬ್ಬಿಣ ಅಂಶಗಳನ್ನ ಹೀರೋದು ಮತ್ತೆ ರಚನೆ ಮಾಡೋದು. ಅದಕ್ಕೆ ಇದನ್ನು ಕಡಿಮೆ ತಗೊಂಡಾಗ ನಮಗೆ ಸ್ಕರ್ವಿ, ರಕ್ತಹೀನತೆ. ಸ್ಕರ್ವಿ ಅಂದ್ರೆ ಒಂದು ರಕ್ತದ ಒಂದು ಕಾಯಿಲೆ. ಅದಕ್ಕೆ ನೀವು ಮೂಲ ಅಂದ್ರೆ ಯಾವ ಸಿಟ್ರಸ್ ಹಣ್ಣುಗಳು, ಈಗ ಹುಳಿ ಹಣ್ಣುಗಳು, ಟೊಮ್ಯಾಟೊ, ಸಿಟ್ರಸ್, ಕಿತ್ಲೆ ಹಣ್ಣು ಅಂತವು ತಗೋಬೇಕು. ಮತ್ತೆ ಬೆರ್ರಿ ತಗೋಬೇಕು. ನೆಕ್ಸ್ಟ್ ವಿಟಮಿನ್ ಡಿ. ಇದು ಮೇಜರ್ ಆಗಿ ಮೂಳೆ ಬೆಳವಣಿಗೆ, ಮೂಳೆಗಳು ಬಲವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ವಿಟಮಿನ್ ಡಿ ಕಡಿಮೆ ಆದಾಗ ರಿಕೆಟ್ಸ್, ಆಸ್ಟಿಯೋಪೋರೋಸಿಸ್. ಆಸ್ಟಿಯೋಪೋರೋಸಿಸ್ ಅಂದ್ರೆ ಮೂಳೆಗಳು ಮುರಿಯುವಿಕೆ, ಆತರ ಮೂಳೆಗಳಿಗೆ ಕಂಡುಬರೋ ರೋಗ. ನಂತರ ಅದಕ್ಕೆ ನೀವು ಮೀನು, ಮೊಟ್ಟೆ ಅಂತ ತಗೋಬೇಕು. ವಿಟಮಿನ್ ಡಿ ನಮಗೆ ಸೂರ್ಯ ಇರುತ್ತಲ್ಲ, ಸೂರ್ಯದಿಂದ UV ರೇಡಿಯೇಷನ್ಸ್ ಅನ್ನೋದ್ರಿಂದ ಹೀರ್ಕೊಂಡಾಗ ಚರ್ಮದಲ್ಲಿ ಬರುತ್ತದೆ ವಿಟಮಿನ್ ಡಿ. ನೆಕ್ಸ್ಟ್ ವಿಟಮಿನ್ ಎ. ವಿಟಮಿನ್ ಇ ಅದರಿಂದ ಉತ್ಕರ್ಷಣ ನಿರೋಧಕ, ಪ್ರತಿರಕ್ಷಕ ವ್ಯವಸ್ಥೆ ಹೆಚ್ಚಾಗುತ್ತದೆ. ಇದು ಕಡಿಮೆ ಆಗಲಿ ನರರೋಗ ಮತ್ತೆ ರಕ್ತಹೀನತೆ ಆಗುತ್ತೆ. ಹಿಮೋಗ್ಲೋಬಿನ್ ಅಂತ ಕೇಳಿರ್ತೀರಲ್ಲ, ಅದಕ್ಕೂ ಕಡಿಮೆ ಆಗುತ್ತೆ ಇದರಿಂದ. ಅದಕ್ಕೆ ನೀವು ಬಾದಾಮಿ, ಕಡಲೆ, ಸೋಯಾಬೀನು ಇಂತಹ ಪದಾರ್ಥಗಳನ್ನು ತಿನ್ನಬೇಕು. ಮತ್ತೆ ವಿಟಮಿನ್ ಕೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಕಡಿಮೆ ಆದಲ್ಲಿ ನಿಮ್ಗೆ ರಕ್ತ ಹಿಪ್ಕೊಟ್ಟಲ್ಲ, ನೀರು ತರ ಹೋಗುತ್ತೆ ಗಾಯ ಆದಾಗ. ಅದಕ್ಕೆ ನೀವು ಹಸಿರಿನ ತರಕಾರಿಗಳನ್ನ ಜಾಸ್ತಿ ತಗೋಬೇಕು. ಧನ್ಯವಾದಗಳು. ವಿಟಮಿನ್ಗಳ ಮೂಲ ಹಾಗೂ ಕಾರ್ಯಗಳ ಬಗ್ಗೆ ತಿಳಿಸಿಕೊಟ್ಟಂತಹ ದಿಲೀಪ್ ರವರಿಗೆ ಧನ್ಯವಾದಗಳು. ಇದೀಗ ಕೈತೋಟದ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲು ಬರುತ್ತಿದ್ದಾರೆ ಪ್ರವೀಣ್ ರವರು. ನಮ್ಮ ಸುತ್ತಮುತ್ತಲಿನ ಖಾಲಿ ಜಾಗವನ್ನು. ಎಲ್ಲರಿಗೂ ನಮಸ್ಕಾರ. ಕೈತೋಟ ಅಥವಾ ಕಿಚನ್ ಗಾರ್ಡನ್ ಇದು ಏನಂದ್ರೆ ನಮ್ಮ ಮನೆಯ ಸುತ್ತಮುತ್ತಲಿನ ಖಾಲಿ ಜಾಗ ಅಥವಾ ಖಾಲಿ ಜಾಗವನ್ನು ಬಳಸಿಕೊಂಡು ಬೆಳೆಗಳನ್ನು ಬೆಳೆಯುವುದು. ಅದು ಯಾವ ರೀತಿ ಅಂದ್ರೆ ಅಲ್ಲಿ ಪಾಟ್ ಅಥವಾ ಬೇರೆ ಯಾವುದೇ ಜಾಗವನ್ನು ಇದ್ದಿರೋದ್ರಲ್ಲಿ ಹೂವು, ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯುವುದು. ಅದರಿಂದ ಆಗುವ ಲಾಭಗಳೇನಂತ ನೋಡೋದಾದ್ರೆ ಮೊದಲನೇದಾಗಿ ಬರುವುದು ತಾಜಾ ಆಹಾರ. ತಾಜಾ ಆಹಾರ ಏನಂದ್ರೆ ಅದು ಪೋಷಕಯುಕ್ತವಾಗಿದೆಯೋ ಎಂದು ಖಾತ್ರಿಪಡಿಸಿಕೊಳ್ಳುವುದು ನಮ್ಮದು ಜವಾಬ್ದಾರಿ. ಮತ್ತೆ ಎರಡನೇದಾಗಿ ಬಂದು ಅಂದ್ರೆ ಪರಿಸರ ಸ್ನೇಹಿ. ಇನ್ನು ನಾವು ಅಂಗಡಿಗಳಿಂದ ತರುವಂತಹ ಕೆಲವೊಂದು ಹಣ್ಣು ಮತ್ತು ತರಕಾರಿಗಳು ಹೆಂಗಿದಾವೆ ಅಂದ್ರೆ ಕೀಟನಾಶಕಗಳನ್ನು ಜಾಸ್ತಿ ಬಳಸ್ತಿದ್ದಾರೆ. ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಜಾಸ್ತಿ ಬಳಸ್ತಿದ್ದರಿಂದ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇದರಿಂದ ನಿಮಗೆ ಮಾರ್ಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀವು ಮನೆ ತೋಟದಲ್ಲಿ ಇವುಗಳನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಯಾವಾಗ ಬೇಕೋ ಅದನ್ನ ನೀವು ಬೇಕಾದ ಸಮಯದಲ್ಲಿ ಅದನ್ನ ಕಿತ್ಕೊಂಡು ಬಳಸ್ಕೊಳ್ಳಬಹುದು. ಮತ್ತೆ ಮೂರನೇದಾಗಿ ಆರ್ಥಿಕ ಹೊರೆ ಹೆಂಗೆ ತಪ್ಪಿಸುತ್ತೆ ಈ ಕಿಚನ್ ಗಾರ್ಡನ್ ಎಂದರೆ ನಿಮಗೆ
ಹೊರಗಡೆಯಿಂದ ಯಾವುದೇ ರೀತಿಯ ಹಣ್ಣು ಹೂ ತರಕಾರಿಗಳನ್ನು ತರುವ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನಿಮ್ಮ ಕುಟುಂಬಕ್ಕೆ ಸಂಪೂರ್ಣವಾದ ಪೋಷಕಾಂಶಗಳನ್ನು ನೀಡುತ್ತದೆ ಈ ಕಿಚನ್ ಗಾರ್ಡನ್. ಧನ್ಯವಾದಗಳು. ಕೈತೋಟದ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಪ್ರವೀಣ್ ಅವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಹಾಡಿನೊಂದಿಗೆ ಬರಲಿದ್ದಾರೆ ಕುಮಾರಿ ನಯನ. ನಂಗೂ ಇಷ್ಟ.
ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ ಆನಂದ ಅಸ್ತಿತ್ವ ಅಂಜನಿ ರಾಮ ಪೂರ್ಣನಿ ಪ್ರಕಟನಿ ಆನಂದ ರಾಮ ಹರನೀನೆ ಹರಿ ನೀನೆ ಬ್ರಹ್ಮನಿ ರಾಮ ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ ರಘುರಾಮ 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 ರಾಮ ನಗುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ರಾಮ. ಹಾಡನ್ನು ಹಾಡಿದಂತಹ ಯಶಸ್ವಿನಿರವರಿಗೆ ಧನ್ಯವಾದಗಳು. ಈಗ ನಿಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ನಯನಾರವರು.
ಸಂಕ್ಷಿಪ್ತವಾಗಿ ವಿವರವನ್ನು ನೀಡಲು ಬರುತ್ತಿದ್ದಾರೆ ಕುಮಾರಿ ಅಂಬಿಕಾ. ಇವತ್ತು ನಾವು ಸಮತೋಲನ ಆಹಾರ ಆಗಿರ್ಲಿ ಅಥವಾ ಕೈತೋಟದ ಬಗ್ಗೆ ಫುಲ್ ಮಾಹಿತಿಯನ್ನು ನೀಡಿದ್ವಿ ಸ್ಟಾರ್ಟಿಂಗ್ ಇಂದಾನೆ. ಆದ್ರೆ ಇವಾಗ ನಾನು ವಾಪಸ್ ಒಂದ್ಸಲ ಕಂಪ್ಲೀಟ್ ಆಗಿ ಅಂದ್ರೆ ಸಂಕ್ಷಿಪ್ತವಾಗಿ ಅದಂದ್ರೆ ಏನು, ಅದ್ ಯಾಕೆ ನಾವು ಮಾಡ್ಬೇಕು ಅಥವಾ ಅದರಿಂದಾಗಿ ನಮ್ಗೆ ಮನೇಲೆ ನಾವ್ ಅದನ್ನ ಮಾಡ್ಕೊಂಡ್ರೆ ಕೈತೋಟ ಮಾಡ್ಕೊಂಡ್ರೆ ಅದರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅದನ್ನ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ಗೆ ಸಮತೋಲನಯುಕ್ತ ಆಹಾರ ಅದಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಇದೆ, ಈಗ ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಅದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಅದನ್ನ ಹೇಳೋದಕ್ಕೆ ಸಮತೋಲನಯುಕ್ತ ಆಹಾರ ಅಂತ ಹೇಳ್ತೀವಿ. ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಎಣ್ಣೆ ಅಂಶ, ಕೊಬ್ಬಿನ ಅಂಶ ಅಥವಾ ವೈಟಮಿನ್ಸ್, ಮಿನರಲ್ಸ್ ಇದೆಲ್ಲ ಸಮ ಪ್ರಮಾಣದಲ್ಲಿ ಇರ್ಬೇಕು. ಅದು ಹೆಚ್ಚುನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಆ ರೀತಿ ಇದ್ರೆ ಮಾತ್ರ ನಮ್ಮ ದೇಹ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಅದನ್ನ ನಾವು ಕಾಪಾಡ್ಕೊಳ್ಬಹುದು, ಚೆನ್ನಾಗಿ ನೋಡ್ಕೊಳ್ಬಹುದು. ಅದಕ್ಕೆ ಇವಾಗ ಸಮತೋಲನಯುಕ್ತ ಆಹಾರ ಸಿಗ್ಬೇಕು ಅಂದ್ರೆ ಮುಖ್ಯವಾದ ಅಂಶಗಳು ಯಾವ್ದು ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಖನಿಜ ಮತ್ತೆ ಕೊಬ್ಬಿನ ಅಂಶ. ಆವಾಗ್ಲೇ ನನ್ನ ಗೆಳತಿದ್ರ ಬಗ್ಗೆ ಎಲ್ಲ ಹೇಳಿದಾಳೆ, ಯಾವ್ಯಾವ ಆಹಾರವನ್ನು ಸೇವಿಸಿದ್ರೆ ನಿಮ್ಗೆ ಯಾವ ರೀತಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅಥವಾ ಪ್ರೋಟೀನ್ ಸಿಗುತ್ತೆ ಅಂತ. ಈಗ ಏಕದಳ ಧಾನ್ಯಗಳಿಂದ ಕಾರ್ಬೋಹೈಡ್ರೇಟ್ ಜಾಸ್ತಿ ಸಿಗುತ್ತೆ. ಅದಂತೂ ಈ ಊರಲ್ಲಿ ನಾವು ಗಮನಿಸಿದಂತೆ ಜಾಸ್ತಿನೇ ಇದೆ. ಯಾಕೆಂದ್ರೆ ನೀವು ಆಲ್ಮೋಸ್ಟ್ ಎಲ್ಲರೂ ದಿನಕ್ಕೆ 2 ಸಲ ಆದ್ರೂ ರಾಗಿ ಮುದ್ದೆ ತಿಂತೀರಾ. ಅದ್ರಲ್ಲಿ ನಿಮ್ಗೆ ಬೇಕಾದಷ್ಟು ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಅದರಿಂದ ಕಾರ್ಬೋಹೈಡ್ರೇಟ್ ಮಾತ್ರ ಕೆಲಸ ಮಾಡಕ್ಕಿರೋ ಶಕ್ತಿ ಆಗ್ಲಿ ಮತ್ತೆ ನಿಮ್ಮ ಆರೋಗ್ಯ ವೃದ್ಧಿನೂ ಆಗುತ್ತೆ ಅದರಿಂದಾಗಿ. ಅದಕ್ಕಾಗಿ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಜಾಸ್ತಿ ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಆ ರೀತಿ ನೋಡಿದ್ರೆ. ಮತ್ತೆ ಪ್ರೋಟೀನ್ಗಳು ಅಂದ್ರೆ ಇವಾಗ ಹಾಲಾಗ್ಲಿ, ಮೊಸರು, ಇಲ್ಲ ಮಾಂಸ ಪದಾರ್ಥಗಳು, ಇಲ್ಲ ದ್ವಿದಳ ಧಾನ್ಯಗಳು, ಅವುಗಳನ್ನು ನಾವು ಈಗ ಆಲ್ಮೋಸ್ಟ್ ಮನೆ ಖರ್ಚಿಗೆ ಬೇಕಾದಷ್ಟು ಬೆಳಿತೀರಾ. ಅಂದ್ರೆ ಹಾಲು, ಮಾಂಸ ಅಂತ ಇವಾಗ ಆಲ್ಮೋಸ್ಟ್ ನಾನ್ ವೆಜ್ ತಿಂತೀರಾ ಅಂದ್ರೆ ಪ್ರೋಟೀನ್ ಬೇಕಾದಷ್ಟು ಸಿಗುತ್ತೆ. ಆದ್ರೆ ಸಸ್ಯಾಹಾರಿಗಳಾಗಿರೋದು ಮಾತ್ರ ಆದಷ್ಟು ಹಾಲು, ಮೊಸರು ಮತ್ತೆ ದ್ವಿದಳ ಧಾನ್ಯಗಳ ಸೇವನೆಯನ್ನ ಜಾಸ್ತಿ ಮಾಡ್ಬೇಕು. ಏಕೆಂದ್ರೆ ನಿಮ್ಗೆ ಪ್ರೋಟೀನ್ ಅಂಶ ಸಿಗೋದೇ ಅದರಲ್ಲಿ. ಅದರಿಂದಾಗಿ ಅದನ್ನು ಆದಷ್ಟು ಜಾಸ್ತಿ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರುವಂತ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಮತ್ತೆ ಹಣ್ಣುಗಳಾಗ್ಲಿ, ತರಕಾರಿಗಳು, ಹಸಿರು ಸೊಪ್ಪುಗಳು ಇವನ್ನೆಲ್ಲ ಜಾಸ್ತಿ ಸೇವಿಸೋದ್ರಿಂದಾಗಿ ವಿಟಮಿನ್ ಮತ್ತೆ ಖನಿಜಾಂಶ ಸಿಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಬರೀ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಇದ್ರೆ ಸಾಕಾಗಲ್ಲ. ಅದ್ರ ಜೊತೆ ಇವಾಗ ತಾಮ್ರ, ಸತ್ತು ಆ ತರದ ಉಳಿದಿದ್ದ ಅಂಶಗಳ ಅಗತ್ಯನೇ ಜಾಸ್ತಿ ಇದೆ. ಇವಾಗ ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆ ತರ ಬೇರೆ ಬೇರೆ ಖನಿಜಗಳಿರುತ್ತಲ್ಲ, ಅದು ನಮ್ಮ ದೇಹಕ್ಕೆ ಬೇಕು. ಯಾಕಂದ್ರೆ ಇವಾಗ ನಮ್ ಬಯಾಲಜಿ ಹೇಳಕ್ಕಾಗಲ್ಲ. ಆ ರೀತಿ ನೋಡಿದ್ರೆ ದೇಹದಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳಿಗೆ, ಸೂಕ್ಷ್ಮ ಕ್ರಿಯೆಗಳು ನಡೀತಾ ಇರುತ್ತೆ ದೇಹದಲ್ಲಿ. ಅದಕ್ಕೆಲ್ಲದಕ್ಕೂ ಒಂದೊಂದು ರೀತಿಯ ಖನಿಜ ಆಗಲಿ, ಒಂದೊಂದು ರೀತಿಯ ವೈಟಮಿನ್ಸ್ ಬೇಕೇ ಬೇಕು. ಅದಕ್ಕೋಸ್ಕರ ಆದ್ರೂ ನಾವು ವಿಟಮಿನ್, ಹಣ್ಣುಗಳು, ತರಕಾರಿಗಳನ್ನ ಇವುಗಳನ್ನ ಜಾಸ್ತಿ ಸೇವನೆ ಮಾಡಬೇಕು. ಮತ್ತೆ ಕೊಬ್ಬಿನ ಅಂಶ ಇದು ಸಿಗ್ಬೇಕಂದ್ರೆ ಎಣ್ಣೆ, ಬೆಣ್ಣೆ ಈ ತರದ್ದು ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಇವಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆರ್ಗನೈಸೇಷನ್ಸ್ ಇರುತ್ತಲ್ಲ, ಅವರಿಂದ ಯಾವ್ಯಾವ ಧಾನ್ಯ ಆಗಿರ್ಲಿ, ತರಕಾರಿ ಆಗಿರ್ಲಿ ದಿನಕ್ಕೆ ಎಷ್ಟೆಷ್ಟು ಸೇವನೆ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ. ಅಂದ್ರೆ ಇಷ್ಟು ಸೇವನೆ ಮಾಡಿದ್ರೆ ನಿಮ್ಮ ಆಹಾರ ಸಮತೋಲನಯುಕ್ತವಾಗಿರುತ್ತೆ ಅಂತ ಹೇಳಿದ್ದಾರೆ. ಅವುಗಳು ಎಷ್ಟೆಷ್ಟು ಅಂತ ಹೇಳ್ತೀನಿ. ಇವಾಗ ಧಾನ್ಯಗಳನ್ನ 240 ಗ್ರಾಂ ಸೇವನೆ ಮಾಡಬೇಕು. ಅಂದ್ರೆ ಎಕ್ಸಾಕ್ಟ್ ಅಂತ ಅಲ್ಲ, ಒಂದು ಅಟ್ಲೀಸ್ಟ್ 200 ಗ್ರಾಂ ಅಂದಾಜಿಗಷ್ಟು ಧಾನ್ಯಗಳನ್ನ ನೀವು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇವನೆ ಮಾಡಬೇಕು. ಮತ್ತೆ ಕೊಬ್ಬು ಮತ್ತೆ ಎಣ್ಣೆ 27 ಗ್ರಾಂ, ಡ್ರೈ ಫ್ರೂಟ್ಸ್ ಒಂದು 30 ಗ್ರಾಂ, ಪ್ರೋಟೀನ್ಸ್ 90 ಗ್ರಾಂ, ಮತ್ತೆ ತರಕಾರಿಗಳು 350 ಗ್ರಾಂ, ಮತ್ತೆ ಹಣ್ಣುಗಳು 150 ಗ್ರಾಂ. ಇವಾಗ ಇಷ್ಟೇ ಸೇವನೆ ಮಾಡಿ ಅಂತ ಅಲ್ಲ ಅವ್ರು ಹೇಳ್ತಿರೋದು. ಇವಾಗ ಹಣ್ಣುಗಳು ನೀವು ದಿನಕ್ಕೆ 2 ಬಾಳೆಹಣ್ಣು ತಿಂದ್ರು ಸಾಕಾಗುತ್ತೆ. ತರಕಾರಿ ಇವಾಗ ನೀವು ಮಾಡೋ ಪಲ್ಯ ಅಥವಾ ಸಾಂಬಾರ್ನಲ್ಲೇ ಸಿಗುತ್ತೆ, ಅದನ್ನೇ ಸ್ವಲ್ಪ ಜಾಸ್ತಿ ಸೇವನೆ ಮಾಡಿ. ಡ್ರೈ ಫ್ರೂಟ್ಸ್ ಇವಾಗ ಎಲ್ರಿಗೂ ತಿನ್ನಕ್ ಆಗಲ್ಲ, ಕೆಲವರು ಅದು ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಗೆ ಅಲ್ಲಿ ಡ್ರೈ ಫ್ರೂಟ್ಸ್ ಬದಲು ಬೇರೆ ಏನಾದ್ರು ತಿನ್ಬೋದು. ಇವಾಗ ಕಾಳುಗಳು ಅಥವಾ ಗೋಡಂಬಿ ಎಲ್ರಿಗೂ ತಿನ್ನಕ್ಕಾಗಲ್ಲ, ಅದ್ರ ಬದಲು ಮೊಳಕೆ ಬಸ್ಬಿಟ್ಟು ಇವಾಗ ಹೆಸರು ಕಾಳು ಆ ತರದನ್ನು ತಿನ್ಬೋದು, ಆ ತರ ಮಾಡ್ಬೋದು. ಮತ್ತೆ ಧಾನ್ಯಗಳು ಹೆಂಗಿರೋ ರಾಗಿ ಮುದ್ದೆ ಅವುಗಳು ತಿನ್ನೋದ್ರಲ್ಲೇ ನಿಮ್ಗೆ ಸಿಗ್ಬಿಡುತ್ತೆ.
ಪ್ರೋಟೀನ್ ಇವಾಗ ಹಾಲು, ಮೀನು, ಮಾಂಸ ಇತ್ಯಾದಿಗಳಲ್ಲಿ ಸಿಗುತ್ತೆ. ಆ ತರ ಅದಕ್ಕೆ ಸಮತೋಲಿತ ಆಹಾರ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಇಲ್ಲೇ ನೋಡ್ಬೋದು ನಾವು ಕೆಲವರು ಎತ್ತರ ಇರ್ತಾರೆ, ಬಟ್ ಅವ್ರ ಎತ್ತರ ತಕ್ಕನಾದ ತೂಕ ಇರಲ್ಲ. ಇಲ್ಲ ತೂಕ ಇರ್ತಾರೆ, ಅವ್ರ ತೂಕ ತಕ್ಕದಾದಂತಹ ಎತ್ತರ ಇರಲ್ಲ. ಅದಕ್ಕಾಗಿ ನಾವು ನಮ್ಮ ಬೆಳವಣಿಗೆಗೆ ತಕ್ಕಂತೆ ಆಹಾರ ಸೇವಿಸಬೇಕು. ಇವಾಗ ಮತ್ತೆ ಕೆಲವರು ಚಿಕ್ಕ ಮಕ್ಕಳು ಬೇಗ ಬೆಳೀತಾ ಇರ್ತಾರೆ, ಅವರ ಮೆಟಬಾಲಿಸಮ್ ಕೂಡ ಬೇಗ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಎಷ್ಟ್ ಬೇಕು ಅಷ್ಟು ಆಹಾರನ ಇವಾಗ ಒಂದೇ ಸಲ ತಿನ್ನಕ್ಕಾಗಲ್ಲ ಅಂದ್ರೆ ದಿನದಲ್ಲಿ ಅದನ್ನ ಡಿವೈಡ್ ಮಾಡ್ಕೊಂಡು 3-4 ಸಲ ಆ ತರ ಡಿವೈಡ್ ಮಾಡ್ಕೊಂಡು ಬೇಕಾದ್ರೂ ಸೇವನೆ ಮಾಡ್ಬೋದು. ಈ ತರ ಸಮತೋಲಿತ ಆಹಾರ ತಿನ್ನೋದ್ರಿಂದಾಗಿ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಮತ್ತೆ ಇದು ಕೆಲಸ ಮಾಡಕ್ಕೆ ಜಾಸ್ತಿ ಶಕ್ತಿಯನ್ನು ಕೊಡುತ್ತೆ. ಅಂದ್ರೆ ಇವಾಗ ನೀವು ಬರೀ ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ ಸಾಕಾಗಲ್ಲ, ಅದರಿಂದಾಗಿ ನಮ್ಗೆ ಪ್ರೋಟೀನ್ಸ್, ವೈಟಮಿನ್ಸ್ ಆ ತರದ್ದು ಯಾವ್ದು ಸಿಗಲ್ಲ, ಬರೀ ನೀವು ಏಕದಳ ಧಾನ್ಯಗಳನ್ನ ತಿಂದಿದ್ರೆ. ಅದಕ್ಕಾಗಿ ನಿಮ್ಗೆ ಎಲ್ಲಾ ರೀತಿಯ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಸ್ವೀಕರಿಸಿದ್ರೆ ಮಾತ್ರ ಬೇಕಾದಷ್ಟು ಶಕ್ತಿ ಆಗಲಿ, ರೋಗ ನಿರೋಧಕ ಶಕ್ತಿ ಅಥವಾ ದೇಹದ ಬೆಳವಣಿಗೆಗೆ ಕಾರಣ ಆಗುತ್ತೆ. ಇವಾಗ ಕೈತೋಟದ ವಿಚಾರಕ್ಕೆ ಬಂದ್ರೆ, ಕೈತೋಟ ನೀವು ಮುಖ್ಯವಾಗಿ ಯಾಕೆ ಮಾಡ್ಬೇಕು ಅಂದ್ರೆ ಒಂದು ಆರ್ಥಿಕವಾಗಿ ನೀವು ಸ್ವಲ್ಪ ಆದ್ರೂ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ನೀವು ನಿಮ್ ತೋಟದಲ್ಲಿ ನೀವಾಗೆ ಬೆಳೆದಿದ್ದೀರಾ ಈ ತರಕಾರಿನ, ಆ ಒಂದು ನಂಬಿಕೆ ನಿಮ್ಮಲ್ಲಿರುತ್ತೆ, ನಾವು ವಿಷಮುಕ್ತ ಆಹಾರನ ಸ್ವೀಕರಿಸ್ತಾ ಇದ್ದೀವಿ ಅಂತ. ಮತ್ತೆ ನೀವು ನಿಮ್ಮ ಮನೆ ಹಿಂದೆ ಇದು ಅಂತ ಇವಾಗ ಉಳಿದ ಧಾನ್ಯಗಳನ್ನ ನೀವು ಬೆಳಿತೀರಾ ಅಂದ್ರೆ ಅದಕ್ಕೆ ಬೇಕಾದಂತ, ಅದಕ್ಕೆ ಹೇಳ್ತಾರೆ ಇಷ್ಟು ಸ್ಪೇಸಿಂಗ್ ಹಾಕಿ, ಇಷ್ಟು ಫರ್ಟಿಲೈಸರ್ ಹಾಕಿ, ಆ ತರ ನೋಡ್ಕೊಳ್ಳಿ, ಈ ತರ ನೋಡ್ಕೊಳ್ಳಿ ಎಲ್ಲ ಹೇಳ್ತಿರ್ತಾರೆ. ಇದಕ್ಕಾದ್ರೆ ನಿಮ್ಗೆ ಯಾವ್ದು ಅಡಚಣೆ ಇಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಬೆಳೆಸ್ಬೋದು. ಆದ್ರೆ ಒಂದೇ ನೀವೇನ್ ನೋಡ್ಕೋಬೇಕು ಅಂದ್ರೆ ಬೇಗ ಬೆಳೆಯುವಂತಹ ತರಕಾರಿಗಳನ್ನ ಮುಂದೆ ಬೆಳೆಸ್ಕೊಂಡು ನಂತರ ನಿಧಾನಕ್ಕೆ ಬೆಳೆಯೋದಲ್ಲ. ಅಂದ್ರೆ ಫಸಲು ಯಾವ ರೀತಿ ನೀಡುತ್ತೆ ಅಂತ ನೋಡ್ಕೊಂಡು ನೀವು ಬಿತ್ತನೆ ಮಾಡ್ಬೇಕು. ಬೇಗ ಬೆಳೆಯೋದನ್ನ ಮುಂದ್ಗಡೆ, ಆದ್ರೆ ನೆಕ್ಸ್ಟ್ ಸ್ವಲ್ಪ ಲೇಟ್ ಆಗಿ ಬೆಳೆದು ಲಾಸ್ಟಿಗೆ ತುಂಬಾ ದಿನ ತಗೊಳ್ಳೋದು. ಅಂದ್ರೆ ಇವಾಗ ಒಂದೇ 1-2 ತಿಂಗಳಲ್ಲಿ ಹಣ್ಣು ತರಕಾರಿ ಬಿಡ್ತಿಲ್ಲ, ಹಣ್ಣು ಬಿಡ್ತಾ ಅಂತ ಹೇಳೋದನ್ನ ಮುಂದ್ಗಡೆ ಸಾರಿ ಮೇಲೆ ಬೆಳೆದು ಮತ್ತೆ ಇನ್ನೊಂದು 3-4 ತಿಂಗಳಲ್ಲಿ ಫಲ ನೀಡೋದನ್ನ ನೆಕ್ಸ್ಟ್ ಸಾರಿ ಅಲ್ಲ ಆ ತರ ಬೆಳಿಬೇಕು. ಮತ್ತೆ ನೀವು ಬದುಗಳಲ್ಲಿ ಇವಾಗ ಕುಂಬಳಕಾಯಿ ಆಗಿರ್ಲಿ ಆ ತರದವನ್ನು ಬೆಳ್ಕೋಬಹುದು. ಅಂದ್ರೆ ಬಳ್ಳಿಗಳಲ್ಲಿ ಹಾಕೋದನ್ನ ಬದುಗಳಲ್ಲಿ ಇಲ್ಲ ಇವಾಗ ಗೋಡೆಗಳಿಗೆ ಹಾಕಿಸ್ಬೋದು. ಮತ್ತೆ ಕೈತೋಟದ ಕೊನೆಯ ಇವಾಗ ಗೋಡೆ ಪಕ್ಕ ಎಲ್ಲ ನಿಮ್ಗೆ ನುಗ್ಗೆಕಾಯಿ, ಬಾಳೆಕಾಯಿ ಆ ತರ ಹಣ್ಣುಗಳ ಗಿಡ ಇಲ್ಲ ಸ್ವಲ್ಪ ಮರವಾಗಿ ಬೆಳೆಯುವಂತಹ ತರಕಾರಿ ಗಿಡಗಳನ್ನ ಬೆಳ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಅದೊಂದು ಖುಷಿಯ ಕೆಲಸ ತರ ಇರುತ್ತೆ. ನಾನು ತಿನ್ನೋ ತರಕಾರಿನ ಬೆಳಿತಾ ಇದ್ದೀನಿ ಆ ತರ ಒಂದು ನಂಬಿಕೆ ಇರುತ್ತೆ ನಿಮ್ಮಲ್ಲಿ. ಮತ್ತೆ ಅದೊಂದು ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನೀವು ಅದನ್ನ ನೋಡ್ಕೋಬಹುದು, ಏನೂ ಖರ್ಚಿಲ್ಲ. ಮತ್ತೆ ನಿಮ್ಗೆ ಇವಾಗ ನೀವು ನಿಮ್ದೇ ಅಡ್ಗೆ ಮನೆಯಲ್ಲಿ ಇವಾಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ಉಳಿದಿರುವಂತಹ ನೀರನ್ನ ಅದಕ್ಕೆ ಬಳಸ್ಬೋದು. ಅದಕ್ಕೆ ಅದ್ರ ಮೂಲಕನೂ ಪೋಷಕಾಂಶ ಸಿಗುತ್ತೆ. ನೀವೇನು ಎಕ್ಸ್ಟ್ರಾ ಅದಕ್ಕೆ ಫರ್ಟಿಲೈಸರ್, ಯೂರಿಯಾ, DAP ಆ ಥರದಂತ ಹಾಕ್ಬೇಕಂತ ಏನಿಲ್ಲ. ಅಂದ್ರೆ ನೀವು ಸ್ಪ್ರೇ ಹೊಡಿಬೇಕಾಗೋದಿಲ್ಲ, ಆ ಕೆಲಸನ ತಪ್ಪುತ್ತೆ. ಮತ್ತೆ ಅದನ್ನ ಜಾಸ್ತಿ ಜಾಗದಲ್ಲಿ ಬೆಳಿಬೇಕಂತ ಇಲ್ಲ, ನಿಮ್ ಮನೆ ಮುಂದ್ಗಡೆ ಎಲ್ಲ ಹಿಂದ್ಗಡೆ ಎಷ್ಟ್ ಜಾಗ ಇದೆಯೋ ಅಷ್ಟ್ ಜಾಗ ಬೆಳೆಸ್ಕೊಂಡು ನಿಮ್ಮ ದಿನನಿತ್ಯಕ್ಕೆ ನಿಮ್ ಮನೆಯಲ್ಲಿರೋರ್ಗೆ ಎಷ್ಟ್ ಬೇಕಾಗುತ್ತೆ ಆ ಅಂದಾಜಿಗೆ ನೋಡ್ಕೊಂಡು ನೀವು ತರಕಾರಿಗಳನ್ನ ಬೆಳಿಬೇಕು. ಒಂದೇ ಇರೋದೇನಂದ್ರೆ ಅಲ್ಲಿ ನೀವು ಮುಂಚೆ ಯಾವುದೇ ರೀತಿಯ ತ್ಯಾಜ್ಯಗಳನ್ನ ಅಂದ್ರೆ ಇವಾಗ ಹಾನಿಕಾರಕ ತ್ಯಾಜ್ಯಗಳನ್ನ ಬಿಸಾಕಿರ್ಬಾರ್ದು. ಇವಾಗ ಹೆವಿ ಮೆಟಲ್ಸ್ ಅಂತೆಲ್ಲ ಹೇಳ್ತೀವಿ, ಆ ತರದನ್ನ ನೀವ್ ಯಾವ್ದು ಬಿಸಾಕಿರ್ಬೋದು ಅದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಅದು ಭೂಮಿಲೇ ಉಳ್ಕೊಂಡಿರುತ್ತೆ, ಅದು ಪುನಃ ತರಕಾರಿಗಳಲ್ಲಿ ನಮ್ಮ ಆರೋಗ್ಯಕ್ಕೆ ವಾಪಸ್ ಹಾನಿಕಾರಕ ಆಗೋ ಚಾನ್ಸಸ್ ಇದೆ. ಅದರಿಂದಾಗಿ ನೀವು ಜಾಗನ ಚೆನ್ನಾಗಿದ್ಯಾ ಅಂತ ಒಂದು ಗಮನಿಸ್ಕೋಬೇಕಾಗುತ್ತೆ ಅಷ್ಟೇ, ಮತ್ತೇನು ಪ್ರಾಬ್ಲಮ್ಸ್ ಇರಲ್ಲ ಅದ್ರಲ್ಲಿ. ಮತ್ತೆ ಇವತ್ ನಾವು ಸಮತೋಲನ ಆಹಾರ ಮತ್ತೆ ಕೈತೋಟದ ಬಗ್ಗೆ ಎಲ್ಲ ಹೇಳಿದೀವಿ. ನಿಮ್ಗೆ ಏನಾದ್ರೂ ಸಂಶಯ ಇದ್ರೆ ಅದನ್ನ ಇವಾಗ ನೀವು ನಮ್ ಜೊತೆ ಚರ್ಚೆ ಮಾಡ್ಬೋದು. ಅದಕ್ಕೆ ಏನಾದ್ರೂ ಸಂಶಯ ಇದ್ರೆ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾರಾದ್ರೂ ಸಂಶಯ ಇದ್ರೆ ಕೇಳ್ಕೋಬಹುದು.
ಅದು ಒಂದ್ಸಲ ನೀವು ಇವಾಗ ಬರೀ ಅಲ್ಲಿ ಹೆಚ್ಚಂದ್ರೆ ಬೀಜಗಳಿಗೆ ಖರ್ಚು ಮಾಡ್ತೀರಾ, ಇಲ್ಲ ಅಲ್ಲಿ ನೀವೇ ಕೆಲಸ ಮಾಡ್ಕೋತೀರಿ. ಯಾರು ಕೆಲಸದವ್ರನ್ನ ಕರ್ಸ್ಬಿಟ್ಟು ನೀವಂತೂ ಕೆಲಸ ಮಾಡಲ್ಲ. ಚಿಕ್ಕ ಜಾಗ ಇರುತ್ತೆ, ಅಲ್ಲಿ ನೀವೇ ಕೆಲಸ ಮಾಡ್ತೀರಾ. ಆಮೇಲೆ ಹೊರಗಡೆಯಿಂದ ತರಕ್ಕೆ ನೀವು ಅದ್ರಲ್ಲಿ ಎಷ್ಟು ಕೀಟನಾಶಕಗಳನ್ನ ಸಿಂಪಡಿಸ್ತಾರೆ, ಎಷ್ಟು ರೋಗ ಶಿಲೀಂಧ್ರನಾಶಕಗಳನ್ನ ಸಿಂಪಡಿಸ್ತಾರೆ ಅಂತ ನಿಮ್ಗೆ ಗೊತ್ತಿರಲ್ಲ. ಅದರಲ್ಲಿ ಕೋಟಿಂಗ್ ಬೇರೆ ಕಂಡುಬರುತ್ತೆ ಕೆಲವು ತರಕಾರಿಗಳಲ್ಲಿ, ಪೇಟೆಗಳಲ್ಲಿ ಸಿಗೋದ್ರಲ್ಲಿ. ಅದರಿಂದಾಗಿ ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲಿ ಹೆಂಗ್ ನೋಡ್ಕೋತೀರ ಅಂತ ಹೇಳೋದು ನಿಮಗ್ ಬಿಟ್ಟಿದ್ದು. ಅದರಿಂದಾಗಿ ನೀವು ಎಷ್ಟು ನಿಮ್ ಕೈ ತೊಟ್ಟಲ್ಲಿ ನೀವು ಬೆಳೆದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಬೆಳ್ಕೋತೀರ. ಯಾವಾಗ ಬೇಕಾದ್ರೂ ಕುಯ್ಕೋಬೋದಂದ್ರೆ ಫ್ರೆಶ್ ಆಗಿರುತ್ತೆ ಅದು. ನಿಮ್ಗೆ ಇವಾಗ ತರಕಾರಿಗಳಾಗ್ಲಿ ಸೊಪ್ಪುಗಳಾಗ್ಲಿ ನೀವು ಅಡ್ಗೆ ಮಾಡೋಷ್ಟೊತ್ತಿಗೆ ಕುಯ್ತೀರಾ, ಅದನ್ನ ಬಳಸ್ಕೊಂಡು ತಿಂತೀರಾ. ಅದರಿಂದಾಗಿ ನಿಮ್ ಖರ್ಚೇನು ಜಾಸ್ತಿ ಏನಾಗಲ್ಲ. ಹೆಚ್ಚಾಗಿ ನಿಮ್ ತರಕಾರಿ ಬೀಜಗಳಿಗೆ ತರೋ ಆಗುವಂತಹ ಖರ್ಚಾಗುತ್ತೆ. ಬಿಟ್ರೆ ನೀವು ಸ್ವಲ್ಪ ಅಲ್ಲಿ ಬದುಗಳನ್ನು ಮಾಡಕ್ಕೆ ಅಥವಾ ಬೀಜಗಳನ್ನ ನೆಡಕ್ಕೆ, ನೆಲ ಹದ ಮಾಡಕ್ಕೆ ಸ್ವಲ್ಪ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಸ್ವಲ್ಪ ಬಿಟ್ರೆ ನೀವು ಎಕ್ಸ್ಟ್ರಾ ಏನು ಬಳಸಲ್ಲ. ಅದರಿಂದ ಖರ್ಚು ಜಾಸ್ತಿ ಆಗಲ್ಲ ಅಂತ. ಮತ್ತೇನಾದ್ರೂ ಸಂಶಯ ಇದೆಯಾ? ಸಮತೋಲಿತ ಆಹಾರ ಹಾಗೂ ಕೈತೋಟದ ಕುರಿತು ಸಂಕ್ಷಿಪ್ತವಾಗಿ ವಿವರವನ್ನು ನೀಡಿದಂತಹ ಅಂಬಿಕಾಳಿಗೆ ಧನ್ಯವಾದಗಳು. ಈಗ ನಿಮ್ಮೆಲ್ಲರನ್ನು ಹಾಡಿನ ಮೂಲಕ ಮನರಂಜಿಸಲು ಬರುತ್ತಿದ್ದಾರೆ ನಿಖಿತಾ ಮತ್ತು ತಂಡ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. गुणशरीराय गुणमण्डिताय
ಕೊನೆ ಹಂತಕ್ಕೆ ತಲುಪಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಕೋರುತ್ತೇನೆ.